ಹೆಲೋ ವೆಲ್ಕಮ್ ಯು ಆಲ್ ಫಾರ್ ದಿ ಅನದರ್ ರೆಸಿಪಿ. ಇಲ್ಲಿ ತೋರಿಸ್ತಾ ಇರೋದು ಜವಳಿಕಾಯಿ ಪಲ್ಯ. ಇದನ್ನು ನಾವು ಸೈಡ್ ಡಿಶ್ ಆಗಿ ಚಪಾತಿ ಅಥವಾ ರೊಟ್ಟಿ ಜೊತೆ ತಿನ್ಬೋದು. ಸೊ ನೋಡ್ತಾ ಹೋಗೋಣ ಹೇಗೆ ಮಾಡೋದು ಅಂತ. ಇಲ್ಲಿ ಒಂದು ಪ್ಯಾನ್ಗೆ 3 or 4 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ತಾ ಇದ್ದಂಗೆ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಅದು ಫ್ರೈ ಆಗಬೇಕು ಆಯಿಲ್ನಲ್ಲಿ. ನಂತರ ಅದಕ್ಕೆ ಸ್ವಲ್ಪ ಗ್ರೀನ್ ಚಿಲ್ಲೀಸ್ನ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಅಮೌಂಟಲ್ಲಿ ಗ್ರೀನ್ ಚಿಲ್ಲೀಸ್ನ ಹಾಕೋಬೋದು ಅಥವಾ ಮೀಡಿಯಮ್. ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು. ಸೊ ಇದೆಲ್ಲ ನಾನು ಇದೆಲ್ಲ ಪಲ್ಯಗಳಿಗೂ ಸೇಮ್ ಇದೇ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಮತ್ತು ಬೆಳ್ಳುಳ್ಳಿ. ಸೊ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ರೂ ಅದು ಫ್ಲೇವರ್ ಚೆನ್ನಾಗಿರುತ್ತೆ, ಪಲ್ಯದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಆಮೇಲೆ ಇದಕ್ಕೆ ಆನಿಯನ್ನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರಬೇಕು, ಮೀಡಿಯಮ್ ಸೈಜ್ಡ್ ಆನಿಯನ್. ನಂತರ ಇದಕ್ಕೆ ಇಲ್ಲಿ ಟೊಮೊಟೊನ ಯೂಸ್ ಮಾಡ್ತಿರೋದು ಹುಳಿಗೋಸ್ಕರ. ಸೊ ಟೊಮೊಟೊ ಇಲ್ಲ ಅಂದರೆ ನಾವು ಹುಣಸೆ ರಸನ ಯೂಸ್ ಮಾಡ್ಬೋದು. ಸೊ ಪಲ್ಯದಲ್ಲಿ ನಾವು ಟೊಮೊಟೊ ಅಥವಾ ಹುಣಸೆಹಣ್ಣು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಹಾಕ್ಬೋದು. ಸೊ ಇದು ಫ್ರೈ ಆಗ್ತಿದ್ದಂಗೆ ಇದಕ್ಕೆ ನಾವು ಜವಳಿಕಾಯಿನ ಹಾಕಬೇಕು. ಜವಳಿಕಾಯಿನ ಹೆಚ್ಚಿಟ್ಕೊಂಡಿರೋದಿಲ್ಲಿ. ಸೊ ಜವಳಿಕಾಯಿ ಹಾಕಿ ಅದನ್ನು ಫ್ರೈ ಮಾಡಬೇಕು. ಇದು ಆಯಿಲ್ನಲ್ಲೇ ಫ್ರೈ ಆಗಬೇಕು ಇದಿಷ್ಟನ್ನು. ಇದು ಫ್ರೈ ಆಗ್ತಿದ್ದಂಗೆ ಅದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಮತ್ತು ಇವಾಗ ಹಾಕಿದ್ದು ಸಾಂಬಾರು ಪೌಡರ್ ಅಥವಾ ಯಾವುದೇ ಥರದ ಮನೇಲಿರೋ ಯಾವುದೇ ಸಾಂಬಾರು ಪೌಡರ್ ಆಗಲಿ ಅಥವಾ ಪಲ್ಯದ ಪುಡಿ ಹಾಕ್ಕೋಬೋದು ಅಥವಾ ಕಿಚನ್ ಕಿಂಗ್ ಮಸಾಲ ಬರುತ್ತೆ ಅದನ್ನು ಹಾಕೋಬೋದು. ಸೊ ಅದೆಲ್ಲ ಹಾಕಿ ಅದು ಫ್ರೈ ಆಗ್ತಿದ್ದಂಗೆ ಅದಕ್ಕೆ ಸ್ವಲ್ಪ ವಾಟರ್ನ ಹಾಕಿ ಅದನ್ನ ಬೇಯೋಕ್ಕೆ ಬಿಡಬೇಕು. ಅದಾದಮೇಲೆ ಇದಕ್ಕೆ ಸ್ವಲ್ಪ ತುರಿದ ಹಸಿ ಕೊಬ್ಬರಿನ ಹಾಕಬೇಕು. ಒಂದು ಬೌಲ್ನಲ್ಲಿ 1/2 ಬೌಲ್ ಹಸಿ ಕೊಬ್ಬರಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಹಾಕಿ ಫ್ರೈ ಮಾಡಿ ನಂತರ ಅದಕ್ಕೆ ಸ್ವಲ್ಪ ಬೆಲ್ಲ, 1 ಟೇಬಲ್ ಸ್ಪೂನ್ ಬೆಲ್ಲ. ಮತ್ತು ಇಲ್ಲಿ ತೋರಿಸ್ತಾ ಇರೋದು ಗುರೆಳ್ ಪುಡಿ ಅಥವಾ ಕೊರಿಶಿನಿ ಪುಡಿ. ಸೊ ಈ ಪುಡಿನ ನಾವು ಉತ್ತರ ಕರ್ನಾಟಕದ ಕಡೆ ಸೈಡಲ್ಲಿ ಮಾಡುವ ಯಾವುದೇ ಥರ ಪಲ್ಯ ಆಗಲಿ ಅದಕ್ಕೆ ಇದು ಕಂಪಲ್ಸರಿ, ಇದು ಮಸ್ಟ್ ಇಂಗ್ರೀಡಿಯೆಂಟ್. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿ ಇದನ್ನು ಪ್ಲೇಟ್ ಮುಚ್ಚಿ ಅದು ಬೇಯ್ತಾ ಇರಬೇಕು ಪಲ್ಯ. ಅಷ್ಟೊತ್ತಿಗೆ ನಾವು ಇಲ್ಲಿ ಸೈಡ್ನಲ್ಲಿ ಬೇಕಾದರೆ ಚಪಾತಿ ಅಥವಾ ರೊಟ್ಟಿ ಮಾಡ್ಕೋಬೋದು. ನಾನಿಲ್ಲಿ ಜೋಳದ ರೊಟ್ಟಿ ಮಾಡಿದ್ದೆ. ಸೊ ಜೋಳದ ರೊಟ್ಟಿ ವಿತ್ ಜವಳಿಕಾಯಿ ಪಲ್ಯ. ಜವಳಿಕಾಯಿ ಪಲ್ಯ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಯಾಕಂದರೆ ಇದರಲ್ಲಿ ಫೈಬರ್ ಕಂಟೆಂಟ್ ತುಂಬ ಇರುತ್ತೆ. ಸೊ ಇದನ್ನು ನಾವು 1 or 2 times a week ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ಹೆಲ್ತಿಗೆ ಬೆನಿಫಿಟ್ ಇದೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.